ಹಾಸನಾಂಬೆ ದೇಗುಲದಲ್ಲಿ ಗೋಲ್ಮಾಲ್ ಆರೋಪ. ವಾರ್ಷಿಕ ದರ್ಶನೋತ್ಸವ ತಯಾರಿ ಟೆಂಡರ್ನಲ್ಲಿ ಗೋಲ್ಮಾಲ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಇದು ಹಾಸನದ ಹಾಸನಾಂಬೆ ದೇವಾಲಯದಲ್ಲಿ ಗೋಲ್ಮಾಲ್ ಆಗಿರೋ ಅಂತ ಆರೋಪದ ಕತೆ. ವಾರ್ಷಿಕ ದರ್ಶನೋತ್ಸವದ ತಯಾರಿ ಟೆಂಡರ್ನಲ್ಲಿ ಭಾರಿ ಗೋಲ್ಮಾಲ್ ಆಗಿದೆಯಂತೆ. 20 ಲಕ್ಷ ರೂಪಾಯಿ ಮೊತ್ತದ ಸಿಸಿ ಕ್ಯಾಮೆರಾಗಳಿಗೆ 60 ಲಕ್ಷಕ್ಕೆ ಟೆಂಡರ್ ಕರೆಯಲಾಗಿದೆ. ಟೆಂಡರ್ ಪ್ರಕ್ರಿಯೆ ಮುಗಿಸದೆ ಕೆಲಸ ಮಾಡಲು ಅವಕಾಶವನ್ನ ನೀಡಲಾಗಿದೆ. ಹೀಗೆ ಸಾಲು ಸಾಲು ಆರೋಪವನ್ನ ಮಾಡ್ತಾ ಇದ್ದಾರೆ ದೇವರಾಜೇಗೌಡ. ಆ ದೇವಾಲಯದ ಆಡಳಿತ ಹಾಗೂ ಜಿಲ್ಲಾಡಳಿತ ವಿರುದ್ಧ ಆರೋಪವನ್ನ ಮಾಡ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಈಗ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಕಿರಣ್, ಅಕ್ಟೋಬರ್ 9ನೇ ತಾರೀಕಿನಿಂದ ಆರಂಭ ಆಗುವಂತ ದೇವಾಲಯದಲ್ಲಿ ಹಾಸನಾಂಬೆಯ ದರ್ಶನ, ಅದಕ್ಕೆ ಮೊದಲೇ ಈಗ ಒಂದು ದೊಡ್ಡ ಆರೋಪ ಟೆಂಡರ್ ಬಗ್ಗೆ. ಮಧುಸೂದನ್, ವರ್ಷಕ್ಕೊಮ್ಮೆ ದರ್ಶನ ನೀಡುವಂತ ಹಾಸನ ಅಧಿದೇವತೆ ಹಾಸನಾಂಬೆ ಗರ್ಭಗುಡಿ ಬಾಗಿಲು ತೆಗೆಲು ಇನ್ನು 2 ದಿನ, ಅಂದ್ರೆ 9ನೇ ತಾರೀಕು ಗರ್ಭಗುಡಿ ಬಾಗಿಲು ಓಪನ್ ಆದ್ರೆ ತದನಂತರ 23ನೇ ತಾರೀಕು ಗರ್ಭಗುಡಿ ಬಾಗಿಲು ಕ್ಲೋಸ್ ಆಗತ್ತೆ, ಅಂದ್ರೆ ಶಾಸ್ತ್ರೋಕ್ತವಾಗಿ ಮುಚ್ಚುತ್ತಾರೆ. ಆದ್ರೆ ಇದಕ್ಕಿಂತ ಮುಂಚೆ ಸಾಕಷ್ಟು ಅಲ್ಲಿ ಈಗಾಗಲೇ ಜಿಲ್ಲಾಡಳಿತ ಪೂರ್ವ ಸಿದ್ಧತೆಯನ್ನು ಮಾಡ್ತಾ ಇದೆ. ವಿವಿಧ ರೀತಿಯ ಟೆಂಡರ್ಗಳನ್ನು ಸಹ ಕರೆದಿರುವಂತದ್ದು. ಕರೆದಂತ ಟೆಂಡರ್ಗಳು ಸಾಕಷ್ಟು ಗೋಲ್ಮಾಲ್ ಆಗಿದೆ, ಸಾಕಷ್ಟು ಅವ್ಯವಹಾರ ಆಗಿದೆ ಅಂತ ವಕೀಲ ದೇವರಾಜೇಗೌಡ ಮತ್ತೆ ಇತರ ಆರೋಪ ಮಾಡ್ತಾ ಇರುವಂತದ್ದು. ಈಗ ವಕೀಲರಾದಂತ ದೇವರಾಜೇಗೌಡ ನಮ್ಮೊಂದಿಗಿರುವಂತದ್ದು, ನೇರ ಅವ್ರಿಗೆ ಮಾತಾಡ್ತಾ ಹೋಗ್ತೀನಿ. ಈಗ ನೀವು ಗಂಭೀರವಾದ ಆರೋಪ ಮಾಡಿದಿರಾ. 20 ಲಕ್ಷ ರೂಪಾಯಿ ಸಿಗಂತ ಐಟಮ್ 60 ಲಕ್ಷಕ್ಕೆ ಟೆಂಡರ್ ಕರೆದಿದ್ದಾರೆ. 20 ಲಕ್ಷ ನಾವು ಖರೀದಿ ಮಾಡಬಹುದು, ಆದ್ರೆ 60 ಲಕ್ಷಕ್ಕೆ ಬಾಡಿಗೆ ಅಂತ ನೀವು ಗಂಭೀರ ಆರೋಪ ಮಾಡಿದ್ರಿ. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಹತ್ರ ಏನ್ ಡಾಕ್ಯುಮೆಂಟ್ ಇದೆ, ಏನ್ ಆರೋಪ ನಿಮ್ದು? ಈಗ ಸುಮಾರು 2 ಕೋಟಿಗೂ ಅಧಿಕ ಹಗರಣ ಆಗಿದೆ ಅಂತೇಳಿ ದಾಖಲೆ ಸಮೇತ ಕೊಟ್ಟಿದ್ದೀನಿ ನಾನೀಗ. ಹಾಸನಾಂಬ ಜಾತ್ರಾ ಮಹೋತ್ಸವಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅವರು LED ಟಿವಿಗಳು, CC ಕ್ಯಾಮ್ರಾಗಳು, ಮತ್ತೆ ಏನು ಈ ಕೆಲವೆಲ್ಲ ಎಲೆಕ್ಟ್ರಾನಿಕ್ ಐಟಮ್ಸ್ಗಳೇನಿದೆ, ಸ್ಪಾಟ್ ಮಿಕ್ಸಿಂಗ್ ಇರ್ಬೋದು, ಸೌಂಡ್ ಸಿಸ್ಟಮ್ಸ್ ಇರ್ಬೋದು, ಜರ್ಮನ್ ಟೆಂಟ್ ಇರ್ಬೋದು, ಈ ಥರ ಈ ಎಲ್ಲ ಕಾರ್ಯಕ್ರಮಗಳಿಗೆ ಸೇರಿದೆ ಟೋಟಲ್ ಓವರ್ ಆಲ್ 20 ರಿಂದ 25 ಲಕ್ಷ ಆಗುತ್ತೆ. ಭಾಳ ಪ್ರಮುಖವಾದ ಅಂಶ ಅಂತ ಅಂದರೆ, ನನ್ನ ಹತ್ರ ಕೂಡ ಒಂದು ವಾಕಿ ಟ್ಯಾಕ್ ಇದೆ, ನಾವು ವಾಕಿ ಟ್ಯಾಕ್ ಮಡಗಿದ್ದೀವಿ. ಇಲ್ಲಿ ಒಂದು ವಾಕಿ ಟ್ಯಾಕಿಗೆ 5,500 ರೂಪಾಯಿ ಬೆಲೆ ಇದು. ನಾನು ಮಾತನಾಡ್ತಾ ಇರೋದು ಇವೆಲ್ಲ ಖರೀದಿ ಮಾಡೋದಕ್ಕೆ. ಇದು ಖರೀದಿ ಮಾಡಿದ್ರೇ 25 ಲಕ್ಷ ರೂಪಾಯಿ ಕಂಪ್ಲೀಟ್ ಮುಗಿದೋಗ್ತದೆ ಅಲ್ಲಿ. ಆದರೆ ಇವರು ಟೆಂಡರ್ ಕರೆಯೋದು 60 ಲಕ್ಷ ರೂಪಾಯಿ ಇದು. ಮತ್ತು ಎರಡನೇದಾಗಿ PWD ಇಲಾಖೆಯಲ್ಲಿ 80 ಲಕ್ಷ ರೂಪಾಯಿಗೆ ಟೆಂಡರ್ ಕರೆದಿದ್ದಾರೆ, 89 ಲಕ್ಷ ರೂಪಾಯಿ ಕರೆದಿದ್ದಾರೆ ಅದರಲ್ಲಿ. ಆದರೆ ನಿಜವಾಗಿ ಖರ್ಚು ಬರದೆ 30 ಲಕ್ಷ ಅಲ್ಲಿ. ಭಾಳ ಪ್ರಮುಖವಾದ ಅಂಶ ಏನು ಅಂತ ಅಂದ್ರಲ್ಲಿ, ಏನು ಇವರು ಟೆಂಡರ್ ನೋಟಿಫಿಕೇಶನ್ ಟೆಂಡರ್ ಮಾಡಿದಾರಲ್ಲ, ಅಲ್ಲಿ ಇವರು ಮಾಡ್ತಿರೋದು ಬಾಡಿಗೆಗೆ, ನಾನು ಹೇಳ್ತಿರೋದು ಪರ್ಚೇಸ್ ಮಾಡೋಕ್ಕೆ 30 ಲಕ್ಷ ಖರ್ಚಾಗ್ತದೆ. ಆದರೆ ಇವರು ಬಾಡಿಗೆಗೆ 60 ಲಕ್ಷ ಕೊಡ್ತಾವ್ರೆ. ಇದೆಲ್ಲ ಒಂದು ಕಡೆ ಸ್ಪಷ್ಟವಾಗಿ ಗೊತ್ತಾಗ್ತೈತೆ. ಅಲ್ಲಿ ಅಧಿಕಾರಿಗಳು ಇದೆಲ್ಲ ಶಾಮೀಲಾಗಿ ಈ 2 ಕೋಟಿ ದುಡ್ಡನ್ನ ಹೊಡಿಬೇಕನ್ನೋದೇ ಮೇನ್ ಹುನ್ನಾರ ಅಲ್ಲಿ. ನಾನು ಭಾಳ ವಿನಮ್ರತೆಯ ಜಿಲ್ಲಾ ಉಸ್ತುವಾರಿ ಸಚಿವರಲ್ಲಿ ಏನು ಕೇಳ್ತೀನಿ ಅಂತ ಅಂದರೆ, ಒಬ್ಬ ಸಜ್ಜನ ರಾಜಕಾರಣಿ ಮತ್ತು ಈ ರಾಜ್ಯದಲ್ಲಿ ಕಂಡಂಥ ಅಪ್ರತಿಮ ನಾಯಕರಲ್ಲಿ ಒಬ್ಬ ಯೋಗ್ಯವಾಗಿರೋ ನಾಯಕ ಅನ್ನೋದು ಈ ಎಲ್ಲ ಜಾಹೀರಾತಾಗಿರೋಂಥದ್ದು. ಸನ್ಮಾನ್ಯ ಕೃಷ್ಣ ಬೈರೇಗೌಡರು ಈ ಬಾರಿ ಉಸ್ತುವಾರಿ ಸಚಿವರಾಗಿರೋದ್ರಿಂದ ನಿಮ್ಮ ಮುಖಕ್ಕೆ ಕಪ್ಪು ಮಸಿ ಬರಬಾರ್ದು, ನಿಮಗೆ ಕಳಂಕ ಬರಬಾರ್ದು ಅಂತೇಳಿ ಸತ್ಯ ಸಂಗತಿಯನ್ನು ಮುಂದೆ ಇಡ್ತಾ ಇದ್ದೀನಿ ನಾನಲ್ಲಿ. ಇದನ್ನು ಸತ್ಯ ಶೋಧನೆ ಮಾಡಿ ಅಲ್ಲಿ. ಸೊ ಹೀಗಾಗಿ ಈ ಹಾಸನಾಂಬ ಜಾತ್ರೆಗೆ ಸಂಬಂಧಪಟ್ಟಂತೆ ಏನು ಟೆಂಡರ್ ನೋಟಿಫಿಕೇಶನ್ ಮಾಡಿದರೆ ಸಂಪೂರ್ಣ ಗೋಲ್ಮಾಲೆ ಇದು. ಇದರಲ್ಲಿ ಮೇಯ್ನ್ ಮೊದಲನೇ ಆರೋಪಿ ಯಾರು ಅಂದರೆ AC ಅಸಿಸ್ಟೆಂಟ್ ಕಮಿಷನರೇ. ಇದರಲ್ಲಿ ಏನು ಮಾಡ್ತಾನೆ ಅಂತ ಅಂತಾರೆ, ಮೊನ್ನೆ ನಮ್ಗೆ ಬಂದ ಮಾಹಿತಿ ಪ್ರಕಾರ ಅಲ್ಲಿ ಪಾಸ್ ಪ್ರಿಂಟ್ ಮಾಡೋಕ್ಕೆ. ಮಧುಸೂದನ್, ಒಟ್ಟಿನಲ್ಲಿ ಏನು ಟೆಂಡರ್ ಕರೆದಿದೆ ಅದೇ ಸಾಕಷ್ಟು ಅವ್ಯವಹಾರ ನಡೆದಿದೆ, ಗೋಲ್ಮಾಲ್ ಆಗಿದೆ, ನಾವು ಗಂಭೀರ ಆರೋಪ ಮಾಡ್ತಾರಂತ. ಇದಲ್ಲದೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಕೃಷ್ಣ ಬೈರೇಗೌಡರು ಈ ಬಗ್ಗೆ ಗಮನ ಹರಿಸಬೇಕು, ಸೂಕ್ತವಾದ ಕ್ರಮ ಕೈಗೊಳ್ಳಬೇಕು ಅನ್ನೋ ಆಗ್ರಹ ಪಡಿಸ್ತಾರಂತದ್ದು. ಮಧುಸೂದನ್.